ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಮುಖ್ಯಾಂಶಗಳು. ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಬೆಲೆ ಏರಿಕೆ ನಡುವೆಯೂ ಕುಗ್ಗದ ಉತ್ಸಾಹ. ಲಕ್ಷ್ಮಿಯನ್ನ ಒಲಿಸಿಕೊಳ್ಳಲು ನಾರಿಮಣಿಗಳ ಮಹಾಲಕ್ಷ್ಮಿ ವ್ರತ. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಜವರಾಯನ ಅಟ್ಟಹಾಸ. ಟ್ರ್ಯಾಕ್ಟರ್ ಅಡ್ಡ ಬಂದು ತಪ್ಪಿದ ಅನಾಹುತ. ಒಬ್ಬರ ಸಾವು, ಹಲವರಿಗೆ ಗಾಯ. ಗುಡಿಬಂಡೆಯಲ್ಲಿ ವಿಶೇಷವಾಗಿ ವರಲಕ್ಷ್ಮಿ ವ್ರತಾಚರಣೆ. ಗಿಡ ನೆಡುವ ಮೂಲಕ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಾಲನೆ. ಪರಿಸರ ಕುರಿತು ಜಾಗೃತಿ. ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಅಭಿನಂದನೆ ಸಲ್ಲಿಸಿದ ಮಾಜಿ ಸಚಿವರ ಪುತ್ರ. ದಿವಂಗತ ಚನ್ನಿಗಪ್ಪ ಪುತ್ರ ವೇಣುಗೋಪಾಲ್ ಅವರಿಂದ ಮಧುಗಿರಿಯಿಂದ ಸ್ಪರ್ಧಿಸುವ ಇಚ್ಛೆ. ವಾರ್ತೆಗಳ ವಿವರ. ಮಾರುಕಟ್ಟೆಯಲ್ಲಿ ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಮಳೆ ಇಲ್ಲದೆ ಬೆಳೆ ಕೈಗೆ ಸಿಗದೆ 3 ವರ್ಷಗಳಾಗಿದೆ. ಆದರೂ ಅದೃಷ್ಟ ಲಕ್ಷ್ಮಿಯನ್ನು ಓಲೈಸಿಕೊಳ್ಳಲು ನಾಡಿನಾದ್ಯಂತ ಜನ ಇಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು. ಇಂದು ಶ್ರಾವಣ ಮಾಸದ 2ನೇ ಶುಕ್ರವಾರ. ವರಮಹಾಲಕ್ಷ್ಮಿ ವ್ರತ ಆಚರಣೆ ಮಾಡುವ ದಿನ. ಇಂದು ಲಕ್ಷ್ಮಿ ಆರಾಧನೆ ಮಾಡಿದರೆ ಅಷ್ಟಲಕ್ಷ್ಮಿಯರು ಸಂತೃಪ್ತರಾಗುತ್ತಾರೆ ಅನ್ನೋದು ನಂಬಿಕೆ. ಹಾಗಾಗಿಯೇ ಜಿಲ್ಲೆಯಾದ್ಯಂತ ಇಂದು ವರಮಹಾಲಕ್ಷ್ಮಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಹಾಗಾದ್ರೆ ಈ ಹಬ್ಬ ಆಚರಣೆಗೆ ಕಾರಣವೇನು, ಆಚರಣೆಯಿಂದ ಸಿಗುವ ಉಪಯೋಗವೇನು ಎಂಬುದನ್ನ ನೋಡೋಣ ಬನ್ನಿ. ಮುನಿಗಳಲ್ಲಿ ಅತ್ಯಂತ ಕೋಪಿಷ್ಠರೆಂದೇ ಖ್ಯಾತರಾದ ದುರ್ವಾಸ ಮಹರ್ಷಿಗಳ ಶಾಪದಿಂದಾಗಿ ದೇವೇಂದ್ರ ರಾಜ್ಯ ಭ್ರಷ್ಟನಾಗುತ್ತಾನೆ. ಆಗ ಸ್ವರ್ಗ ಲಕ್ಷ್ಮಿಯು ಸ್ವರ್ಗವನ್ನ ಬಿಟ್ಟು ವೈಕುಂಠ ಸೇರಿಕೊಳ್ಳುತ್ತಾಳೆ. ಇದರಿಂದ ದೇವಲೋಕಕ್ಕೆ ದಾರಿದ್ರ್ಯ ಕಾಡತೊಡಗುತ್ತದೆ. ಇದರಿಂದ ದುಃಖ ತಪ್ತರಾದ ದೇವತೆಗಳೆಲ್ಲರೂ ಚತುರ್ಮುಖ ಬ್ರಹ್ಮನನ್ನ ಮುಂದಿಟ್ಟುಕೊಂಡು ವೈಕುಂಠವಾಸಿ ಮಹಾವಿಷ್ಣುವಿನ ಮೊರೆ ಹೋಗುತ್ತಾರೆ. ಭಗವಾನ್ ವಿಷ್ಣುವಿನ ಆಜ್ಞೆಯಂತೆ ಅಮೃತ ಪಡೆಯಲು ಸಮುದ್ರ ಮಂಥನ ಮಾಡಲು ರಾಕ್ಷಸರು ಹಾಗೂ ದೇವತೆಗಳು ಮಂದಾರ ಪರ್ವತವನ್ನ ಕಡೆಗೋಲಾಗಿ ಮಾಡಿಕೊಂಡು ವಾಸುಕಿಯ ಸಹಾಯದೊಂದಿಗೆ ಸಮುದ್ರವನ್ನ ಕಡಿಯುತ್ತಾರೆ. ಆಗ ಕ್ಷೀರಸಾಗರದಲ್ಲಿ ಪರಿಶುದ್ಧವಾಗಿ ಶ್ವೇತವರ್ಣದಲ್ಲಿ ಮಹೇಂದ್ರನ ಸಂಪತ್ ಸ್ವರೂಪಿಣಿಯಾದ ಮಹಾಲಕ್ಷ್ಮಿಯ ಜನನವಾಗಿ ದೇವತೆಗಳನ್ನ ಅನುಗ್ರಹಿಸಿದ್ದಲ್ಲದೆ ಮಹಾವಿಷ್ಣುವನ್ನ ವರಿಸುತ್ತಾಳೆ. ಸಮುದ್ರ ಮಂಥನದಲ್ಲಿ ಹುಟ್ಟಿದ ವರಮಹಾಲಕ್ಷ್ಮಿಯನ್ನ ಕ್ಷೀರ ಸಮುದ್ರ ಸಂಭವೆ, ಸಮುದ್ರ ರಾಜನ ಪುತ್ರಿ, ಚಂದ್ರನ ತಂಗಿ, ಕಮಲದಲ್ಲಿ ಆವಿರ್ಭವಿಸಿದವಳು ಎಂದು ಕರೆಯಲಾಗುತ್ತದೆ. ಹಾಗಾಗಿ ಆ ದಿನವನ್ನ ವರಮಹಾಲಕ್ಷ್ಮಿ ವ್ರತ ಎಂದು ಆಚರಿಸಲಾಗುತ್ತದೆ. ಸರೋಜ ಅಂತೇಳಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಇರೋದು. ನಾವು ಇವಾಗ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಹಿಂದೂ ಸಂಪ್ರದಾಯ ಪ್ರಕಾರ. ವರ್ಷನೂ 12 ವರ್ಷದಿಂದ ಹಬ್ಬಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಹಾಗಾಗಿ ನಾವು ವರಮಹಾಲಕ್ಷ್ಮಿನ ಕೂರಿಸಿದ್ದೀವಿ. ಆಮೇಲೆ ಸಾಯಂಕಾಲ ಹೆಂಗಸರಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಡ್ತೀವಿ ಮುತ್ತೈದರಿಗೆ. ಆಮೇಲೆ ನಾವು ಮನೆಗೆ ಹೋಗಿ ಅರಿಶಿನ ಕುಂಕುಮಗಳೆಲ್ಲ ತಗೊಳ್ತೀವಿ. ತರಕಾರಿಗಳು ಫುಲ್ಲು ರೇಟ್ ಆಗಿಬಿಟ್ಟಿದೆ. 50 ರೂಪಾಯಿ ಮೊಳ ಇರೋದು 100 ರೂಪಾಯಿ ಮೊಳ ಆಗಿದೆ ಮಲ್ಲಿಗೆ ಹೂವು. ಆಮೇಲೆ ಹಣ್ಣುಗಳೆಲ್ಲ ತುಂಬಾ ರೇಟ್ ಆಗಿದ್ದಾವೆ. ಹಾಗಾಗಿ ಬಡವರು ಸ್ವಲ್ಪ ಮಾಡೋದು ಕಷ್ಟನೇ ಆಗಿದೆ. ಅದು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಪೂಜೆಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ.
ಮತ್ತೊಂದು ಪುರಾಣ ಕಥೆಯ ಪ್ರಕಾರ ಒಮ್ಮೆ ಶಿವ ಪಾರ್ವತಿಯರು ಏಕಾಂತದಲ್ಲಿ ಮಾತನಾಡುತ್ತಿದ್ದಾಗ ಈ ಜಗತ್ತಿನ ಉದ್ಧಾರಕ್ಕಾಗಿ ಯಾವ ವ್ರತ ಮಾಡಿದರೆ ಶ್ರೇಷ್ಠ ಎಂದು ಜಗಜ್ಜನನಿಯಾದ ಪಾರ್ವತಿ ಕೇಳುತ್ತಾಳೆ. ಆಗ ತಡ ಮಾಡದೆ ಸ್ವತಃ ಈಶ್ವರನು ವರಮಹಾಲಕ್ಷ್ಮಿ ವ್ರತವೇ ಅತ್ಯಂತ ಶ್ರೇಷ್ಠವಾದ ವ್ರತ ಎಂದು ತಿಳಿಸಿ ಆ ವ್ರತದ ಮಹಾತ್ಮೆಯನ್ನ ಪಾರ್ವತಿಗೆ ಕಥೆಯ ರೂಪದಲ್ಲಿ ಹೇಳುತ್ತಾನೆ. ಕುಂಡಿನ ಎಂಬ ಊರಿನಲ್ಲಿ ಚಾರುಮತಿ ಎಂಬ ಬಡ ಮಹಿಳೆ ಇದ್ದಳು. ಬಡತನದಲ್ಲಿ ಆಕೆ ಕಾಯಿಲೆ ಪೀಡಿತ ತನ್ನ ವಯೋವೃದ್ಧ ಅತ್ತೆ ಮಾವಂದಿರ ಸೇವೆಯನ್ನ ನಿಷ್ಕಲ್ಮಶವಾಗಿ ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತಿದ್ರು. ಅವರ ಕಾಯಿಲೆಗಳು ವಾಸಿಯಾಗದೆ ಅವರು ನರಳುತ್ತಿದ್ದದನ್ನ ನೋಡಿ, ಓ ದೇವರೇ, ದಯವಿಟ್ಟು ನಮ್ಮ ಅತ್ತೆ ಮಾವನವರ ಕಾಯಿಲೆಯನ್ನ ಗುಣಪಡಿಸು, ಅವರ ನರಳುವಿಕೆಯನ್ನ ನಾನು ನೋಡಲಾರೆ ಎಂದು ಪ್ರತಿದಿನವೂ ಕೇಳಿಕೊಳ್ಳುತ್ತಿದ್ಲ. ಅದೊಂದು ದಿನ ಇದ್ದಕ್ಕಿದ್ದಂತೆಯೇ ಆಕೆಯ ಸ್ವಪ್ನದಲ್ಲಿ ಮಹಾಲಕ್ಷ್ಮಿ ಕಾಣಿಸಿಕೊಂಡು, ಎಲೈ ಚಾರುಮತಿಯೇ, ನೀನು ಅತ್ತೆ ಮಾವಂದಿರನ್ನ ಕಾಳಜಿಯಿಂದ ಸೇವೆ ಮತ್ತು ಶುಶ್ರೂಷೆ ಮಾಡುವುದನ್ನ ಕಂಡು ಮೆಚ್ಚಿದ್ದೇನೆ. ಶ್ರಾವಣ ಮಾಸದ ಹುಣ್ಣಿಮೆಗೂ ಮೊದಲು ಬರುವ ಶುಕ್ರವಾರ ನನ್ನನ್ನ ಪೂಜಿಸು, ನಿನ್ನ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುತ್ತೇನೆ ಎಂದು ಹೇಳಿ ಕಣ್ಮರೆಯಾದಳು. ಸಾಕ್ಷಾತ್ ಮಹಾಲಕ್ಷ್ಮಿಯೇ ತನ್ನ ಕನಸಿನಲ್ಲಿ ಬಂದು ಅನುಗ್ರಹಿಸಿದ್ದನ್ನ ನೋಡಿ ಸಂತೋಷಗೊಂಡ ಚಾರುಮತಿಗೆ ತನ್ನ ಕನಸಿನ ಬಗ್ಗೆ ತನ್ನೆಲ್ಲ ಬಂಧು ಮಿತ್ರರಿಗೆ ತಿಳಿಸಿ ಶ್ರಾವಣ ಮಾಸದ ಪೌರ್ಣಿಮೆಗಿಂತ ಮುಂಚೆ ಬರುವ ಶುಕ್ರವಾರ ಭಕ್ತಿ ಭಾವಗಳಿಂದ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಿ ಆ ತಾಯಿಯ ಅನುಗ್ರಹ ಪಡೆಯುತ್ತಾಳೆ. ತದನಂತರ ಆಕೆಯ ಬಡತನವು ನೀಗುವುದಲ್ಲದೆ ಆಕೆಯ ಅತ್ತೆ ಮತ್ತು ಮಾವನವರ ಕಾಯಿಲೆಗಳು ವಾಸಿಯಾಗುತ್ತದೆ. ಅಂದಿನಿಂದ ಪ್ರತಿ ವರ್ಷ ಆಕೆ ತನ್ನ ಬಂಧು ಮಿತ್ರರೊಡನೆ ತಪ್ಪದೆ ಮಹಾಲಕ್ಷ್ಮಿಯ ವ್ರತಾಚರಣೆ ಮಾಡುತ್ತಾಳೆ. ಈ ಪುರಾಣ ಕಥೆಗಳ ಹಿನ್ನೆಲೆಯಲ್ಲಿ ವರಮಹಾಲಕ್ಷ್ಮಿ ವ್ರತ ಆಚರಣೆ ಮಾಡುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಇಂದು ವರಮಹಾಲಕ್ಷ್ಮಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಹಿಂದೂ ಸಂಪ್ರದಾಯ ಅಂದರೆ ಹಬ್ಬಗಳು ತಿಂಗಳಿಗೊಂದ್ಸಲ ಹಬ್ಬ ಇರುತ್ತೆ. ಹೆಣ್ಮಕ್ಳಿಗೆಲ್ಲ ಫುಲ್ ಖುಷಿ ಇರುತ್ತೆ. ಎಷ್ಟೇ ನೋವು ಸಂಕಟ ಎಲ್ಲ ಇರುತ್ತೆ. ಸೊ ಅದೆಲ್ಲ ಬಿಟ್ಟು ಎಲ್ಲರೂ ಖುಷಿಯಾಗಿರಲಿ ಅಂತ ನಮ್ಮ ಹಿರಿಯರು ಈ ಥರ ಆಚರಣೆಗಳು ಮಾಡಿಟ್ಟಿದ್ದಾರೆ. ಇನ್ನೂ ಗ್ರ್ಯಾಂಡಾಗಿ ಮಾಡೋರು ತುಂಬ ಜನ ಇದ್ದಾರೆ. ನಾವು ಅದೇ ಮಡ್ಲಕ್ಕಿ ಎಲ್ಲ ತುಂಬ್ತೀರಿ, ಅಲಂಕಾರ ಮಾಡ್ತೀರಿ. ನೈಟೆಲ್ಲ ಎಲ್ಲ ಹೆಣ್ಮಕ್ಳು ಎದ್ದೇ ಇರ್ತಾರೆ. ಸೊ ಯಾರೂ ನಿದ್ದೆ ಮಾಡಲ್ಲ. ಸೊ ಹಬ್ಬಕ್ಕೆ ಎಲ್ಲರನ್ನೂ ಕರಿತೀರಿ ಸರ್. ಇಂದು ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ. ಸಮಸ್ತ ಜನರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ವರಮಹಾಲಕ್ಷ್ಮಿ ಅಂದ್ರೆ ಹೆಣ್ಮಕ್ಳಿಗೆ ಏನೋ ಒಂಥರ ಕಳೆ, ಮನೆಗಳಲ್ಲಾಗಲಿ ಊರಲ್ಲಾಗಲಿ ಪ್ರತಿಯೊಬ್ಬ ಹೆಣ್ಮಕ್ಳು ಮನೆಗಳಲ್ಲಿ ವಿಶೇಷವಾಗಿ ಅಲಂಕಾರ ಮಾಡ್ತಾರೆ. ಯಾಕಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಯತ್ನ ಇರುತ್ತೋ ಆ ರೀತಿ ನಾವು ನೋಡ್ತಿರ್ತೀವಲ್ಲ. ಒಂದು ಡೆಕೋರೇಷನ್ ಮಾಡೋದಿರ್ಬೋದು, ದೇವ್ರ ಮುಂದೆ ಇಡುವಂಥ ಪದಾರ್ಥಗಳು ವಿಶೇಷವಾಗೆಲ್ಲ ಅಲಂಕಾರಗಳು ಮಾಡೋದು, ಪದಾರ್ಥಗಳನ್ನೆಲ್ಲ ಇಟ್ಟು ಎಲ್ಲ ಹೆಣ್ಮಕ್ಳನ್ನು ಅರಿಶಿನ ಕುಂಕುಮ ಕರೆದು ಎಲ್ಲರ ಪ್ರತಿಯೊಬ್ಬರು ಒಬ್ಬರ ಮನೆಯಿಂದ ಒಬ್ಬರ ಮನೆಗೆ ಎಲ್ಲರೂ ಒಟ್ಟಾಗಿ ಅರಿಶಿನ ಕುಂಕುಮಗಳಿಗೆ ಹೋಗೋದು. ಅಂದರೆ ನಮ್ಮ ಇದು ಎಲ್ಲ ನಡೀತಿರೋದು ಒಂದು ಹಿಂದೂ ಧರ್ಮವನ್ನು ಉಳಿಸೋವಂಥ ಪ್ರಯತ್ನವೂ ಆಗಿರುತ್ತೆ. ನಾವು ಈಗ ಮುಂದಿನ ಪೀಳಿಗೆಗೆ ನಾವು ಯಾವ ರೀತಿ ಆದರೆ ಈ ಥರ ಮಾಡ್ಕೊಂಡು ಹೋಗ್ತಿರ್ತೀವೋ, ನಾವು ಮಾಡಿರೋದನ್ನ ಆ ಮಕ್ಕಳು ನೋಡಿ ಕಲಿತಾರೆ. ಈಗಿನ ಮಕ್ಕಳು ನೋಡ್ತಿರ್ತೀನಿ, ಅವ್ರ ತಾಯಿರೆಲ್ಲ ಆ ಥರ ಪೂಜೆ ಎಲ್ಲ ಮಾಡ್ತಿದ್ರೆ ಅವ್ರು ಕುಂಕುಮ ಕೊಡೋದು ಮಾಡೋದು ಮಕ್ಕಳಿಗೆ ಹೇಳ್ಕೊಟ್ಟಾಗೂ ಆಗುತ್ತೆ. ಸೊ ವರಮಹಾಲಕ್ಷ್ಮಿ ಅಂದ್ರೇ ತುಂಬ ವಿಶೇಷವಾಗಿ ಅಮ್ಮನವ್ರನ್ನ ಅಲಂಕಾರ ಮಾಡೋದಾಗಿರ್ಬೋದು. ಎಲ್ಲ ಪ್ರತಿಯೊಬ್ಬರು ವರ್ಷ ಹೆಚ್ಚಿಸಿ ಈ ವರ್ಷ ಯಾವ ರೀತಿ ಮಾಡಿರ್ತಾರೆ, ಮುಂದಿನ ವರ್ಷ ಅದಕ್ಕಿನ್ನ ಚೆನ್ನಾಗಿ ಮಾಡಬೇಕು ಅನ್ನೋ ಮನಸ್ಸು ಯಾವ ರೀತಿ ಬರುತ್ತೆ. ಆ ತಾಯಿ ಈ ವರ್ಷ ಮಾಡೋದಕ್ಕೆ ಅವ್ರಿಗೆ ತಕ್ಕರಾದಂಥ ಫಲ ಕೊಡ್ತಾ ಇರ್ತಾಳೆ ಆ ತಾಯಿ. ಹಾಗಾಗಿ ಅವ್ರಿಗೇನು ಅನಿಸುತ್ತೆ, ಓ ಈ ವರ್ಷ ಮಾಡಿದ್ವಪ್ಪ, ನಮಗೆ ತಾಯಿ ಕರುಣೆ ತುಂಬ ಸಿಕ್ತು, ಹಾಗಾಗಿ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಹೆಚ್ಚಿನ ಫಲ ಬರುತ್ತೆ ಅಂತ ಭಕ್ತಾದಿಗಳಲ್ಲಿ ಭಕ್ತಿನೂ ತುಂಬ ಉಂಟಾಗ್ತಾ ಇರುತ್ತೆ. ಅದೇ ರೀತಿ ವರಮಹಾಲಕ್ಷ್ಮಿ ತಾಯಿನೂ ಅಷ್ಟೇ. ಪ್ರತಿಯೊಬ್ಬರು ಎಷ್ಟೇ ಯಾರೇ ಬಡವರು ಸಿರಿವಂತರು ಅನ್ನೋ ಭೇದ ಭಾವ ಇಲ್ಲವೇ ಇಲ್ಲ. ಪ್ರತಿಯೊಬ್ಬರೂ ಮಾಡತಕ್ಕಂತಹ ಲಕ್ಷ್ಮೀ ಪೂಜೆ ಇದು. ಮನೆಗಳಲ್ಲಿ ಲಕ್ಷ್ಮೀ ವಿಗ್ರಹ ಪ್ರತಿಷ್ಠಾಪಿಸಿ ವಿವಿಧ ಚಿನ್ನದ ಆಭರಣಗಳಿಂದ ಸಿಂಗಾರ ಮಾಡಿ
ಹೂವು ಮತ್ತು ಹಣದೊಂದಿಗೆ ಮಹಾಲಕ್ಷ್ಮಿಯನ್ನ ಪೂಜಿಸಿ ಮುತ್ತೈದೆಯರನ್ನ ಆಹ್ವಾನಿಸಿ ಅವರಿಗೆ ಬಾಗಿನ ನೀಡಿ ಆಶೀರ್ವಾದ ಪಡೆಯುವುದು ಸಾಮಾನ್ಯವಾಗಿತ್ತು. ಇನ್ನು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಶ್ರೀ ಚಾಮುಂಡೇಶ್ವರಿ ತಾಯಿಗೆ ನೋಟಿನ ಅಲಂಕಾರ ಮಾಡಲಾಗಿತ್ತು. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ತಾಯಿ ಚಾಮುಂಡಿಗೆ ಹಣದಿಂದಲೇ ಅಲಂಕಾರ ಮಾಡಲಾಗಿದ್ದು ಅಮ್ಮನವರು ಆಕರ್ಷಣೀಯವಾಗಿ ಮಿಂಚುತ್ತಿದ್ರು. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಣಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಪದ್ಮಾಸನಸ್ಥಿತೇ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮಃ ವರಮಹಾಲಕ್ಷ್ಮೀ ನಮಃ ಪ್ರಾರ್ಥಯಾಮಿ ನಮಸ್ಕರೋಮಿ. ಶ್ರೀ ಕ್ರೋಧಿನಾಮ ಸಂವತ್ಸರದ ದಕ್ಷಿಣಾಯಣ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಶುಕ್ರವಾರ ಮೂಲಾ ನಕ್ಷತ್ರಯುಕ್ತವಾದಂತಹ ಈ ದಿನದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬಂದಿರೋದು ಬಹಳ ವಿಶೇಷವಾಗಿದೆ. ಆದ್ದರಿಂದ ನಮ್ಮ ಸಮಸ್ತ ಸನಾತನವಾದಂತಹ ಹಿಂದೂ ಧರ್ಮದವರೆಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿ ಧನ ಕನಕ ವಸ್ತು ವಾಹನಾದಿಗಳು ಸಂಪತ್ತು ಐಶ್ವರ್ಯಾದಿಗಳನ್ನೆಲ್ಲ ಗಳಿಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಮತ್ತು ಹೆಣ್ಣು ಮಕ್ಕಳು ಸಾರ್ವಕಾಲಿಕವಾದಂತಹ ಸೌಮಂಗಲ್ಯ ಅಭಿವೃದ್ಧಿಗಾಗಿ ಸತ್ಸಂತಾನ ಸೌಭಾಗ್ಯ ಶುಭಫಲ ಪ್ರಾಪ್ತಿಗಾಗಿ ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾರೆ. ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋದ್ರಿಂದ ಮನೆಯಲ್ಲಿ ಅಶಾಂತಿ ವಾತಾವರಣ ಹೋಗಿ ಶಾಂತಿ ವಾತಾವರಣ ನೆಲೆಸುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವಾಗುತ್ತೆ ಮತ್ತು ಸಕಲ ಸಂಪತ್ತುಗಳು ಲಭಿಸುತ್ತೆ. ಕಾಲಕಾಲಕ್ಕೆ ವರ್ಷ ಅಂದರೆ ಮಳೆ ಪ್ರಾಪ್ತಿಯಾಗಿ ಎಲ್ಲ ರೈತರು ಮತ್ತು ನಮ್ಮ ಸೈನಿಕರು ಗಡಿಯಲ್ಲಿರೋ ಸೈನಿಕರು ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ವಿಶೇಷವಾಗಿ ಆಚರಿಸತಕ್ಕದ್ದು, ವಿಶೇಷವಾಗಿ ಆಚರಣೆ ಮಾಡಬೇಕು. ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಪ್ರಾತಃ ಕಾಲದಲ್ಲಿ ಮನೆ ಶುಭ್ರಗೊಳಿಸಿ ರಂಗವಲ್ಯಾದಿಗಳನ್ನೆಲ್ಲ ಹಾಕಿ ವರಮಹಾಲಕ್ಷ್ಮಿ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ವರಮಹಾಲಕ್ಷ್ಮಿಯನ್ನು ಆವಾಹನೆಯನ್ನು ಮಾಡಿ ವರಮಹಾಲಕ್ಷ್ಮಿಗೆ 12 ವಿಧವಾದಂತಹ ನೈವೇದ್ಯವನ್ನು ಮಾಡಿ ಮತ್ತು 9 ಗಂಟು ಉಳ್ಳಂತಹ ದಾರವನ್ನು ಕಟ್ಟಿಕೊಳ್ಳಬೇಕು. ಅದಕ್ಕೆ ನವಮಗ್ರಂಥಿ ಸಂಯುಕ್ತಂ ಕೃತಂ ನವತಂತುಭಿ ಧಾರಯಾಮಿ ಮಹಾದೇವಿ ಸೂತ್ರಾಂತೆ ಸರ್ವಮಂಗಳೆ ಅನ್ನೋ ಒಂದು ಮಂತ್ರನೂ ಇದೆ. ದೇವರನ್ನೇ ನಾವು ನವಮಗ್ರಂಥಿ ಸಂಯುಕ್ತಂ 9 ಗಂಟು ಇಲ್ಲಂತಹ ಒಂದು ದಾರವನ್ನು ನಾನು ಧರಿಸ್ತಾ ಇದ್ದೀನಿ. ಕೃತಂ ನವತಂತುಭಿ ಧಾರಯಾಮಿ ಮಹಾದೇವಿ ಸೂತ್ರಾಂತೆ ಸರ್ವಮಂಗಳೆ, ನನಗೆಲ್ಲ ಸರ್ವಮಂಗಳಗಳು ಲಭಿಸಿ ಈ ದಾರವನ್ನು ಕಟ್ಕೊಳ್ಳೋದ್ರಿಂದ ಎಲ್ಲ ಸರ್ವಮಂಗಳಗಳು ನಮಗೆ ಲಭಿಸಬೇಕೆಂದು ಪ್ರಾರ್ಥನೆಯನ್ನು ಮಾಡುತ್ತಾ ಆ ದಾರವನ್ನು ಕಟ್ಕೋಬೇಕು. ಮತ್ತು ಈ ಒಂದು ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ನಾವು ಶ್ರವಣವನ್ನು ಮಾಡಿ ಮತ್ತು ಶ್ರವಣವನ್ನು ಮಾಡಿ ಆ ಶ್ರವಣವನ್ನು ಮಾಡತಕ್ಕದ್ದು ಸಿಹಿ ಭಕ್ಷ್ಯವನ್ನು ದೇವರಿಗೆ ನೈವೇದ್ಯವನ್ನು ಮಾಡಿ ನಾವು ಭುಂಜಿಸಿ ಇಷ್ಟ ಮಿತ್ರರೊಂದಿಗೆ ಭುಂಜಿಸಬೇಕು. ಇದರಿಂದ ಸಕಲ ಸಂಪತ್ತುಗಳು ಆಯುಸ್ಸು ಆರೋಗ್ಯ ಲಭಿಸುವುದು ಎಂಬುದಾಗಿ ಸೂತ ಪುರಾಣಿಕರು ಮಹಾವಿಷ್ಣು ಶ್ರೀ ಕೃಷ್ಣನು ಮಹಾಭಾರತದಲ್ಲಿ ವನವಾಸದಲ್ಲಿದ್ದಂತಹ ಶ್ರೀ ಧರ್ಮರಾಯರಿಗೆ ಹೇಳಿದಂತಹ ಈ ವ್ರತ ಇದು ವರಮಹಾಲಕ್ಷ್ಮಿ ವ್ರತ. ಎಲ್ರಿಗೂ ಸಮಸ್ತ ಸನ್ಮಂಗಳವಾಗಲಿ. ಇನ್ನು ತುಮಕೂರು ಜಿಲ್ಲೆಯ ಲಕ್ಷ್ಮೀ ಆವಾಸ ಸ್ಥಾನವಾದ ಗೊರವನಹಳ್ಳಿಯಲ್ಲಿ ತಾಯಿ ಮಹಾಲಕ್ಷ್ಮಿಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವಿಶೇಷ ಅಲಂಕಾರದ ಜೊತೆಗೆ ವಿವಿಧ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು.
ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ದೇವಾಲಯಗಳು ವರಮಹಾಲಕ್ಷ್ಮಿ ಹಬ್ಬ ಮತ್ತು ಶ್ರಾವಣ ಶುಕ್ರವಾರದ ಪ್ರಯುಕ್ತ ವಿಶೇಷ ಅಲಂಕಾರ ಮತ್ತು ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಒಟ್ಟಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹೂವು ಹಣ್ಣು ಸೇರಿದಂತೆ ಹಬ್ಬಕ್ಕೆ ಅಗತ್ಯವಿರುವ ಎಲ್ಲ ಸಾಮಗ್ರಿಗಳ ಬೆಲೆ ದುಬಾರಿಯಾಗಿದ್ರು ಲಕ್ಷ್ಮಿಯನ್ನ ಒಲಿಸಿಕೊಳ್ಳಲು ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ದು ಮಾತ್ರ ವಿಶೇಷವಾಗಿತ್ತು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಇಂದು ಸರಣಿ ಅಪಘಾತ ನಡೆದು ಓರ್ವ ಸ್ಥಳದಲ್ಲಿಯೇ ಪ್ರಾಣ ಕಳೆದುಕೊಂಡಿದ್ದು ಇಬ್ಬರು ಗಂಭೀರ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಅಪಘಾತ ನಡೆದಿದ್ದು ಒಬ್ಬರು ಮೃತಪಟ್ಟಿದ್ದಾರೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗುತ್ತಿದ್ದ ಸುಮಾರು 40 ಜನರು ದೇವರ ದಯೆಯಿಂದ ಪಾರಾಗಿದ್ದಾರೆ. ವರ ಕೊಡೋ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಯಮರಾಜ ಅಟ್ಟಹಾಸ ಮೆರೆದಿದ್ದು ನಗರದ ಹೊರವಲಯದ ಅಗಲಗುರ್ಕಿ ಬೈಪಾಸ್ನಲ್ಲಿ ನಡೆದ ಸರಣಿ ಅಪಘಾತದಲ್ಲಿ ಒಬ್ಬ ಕಾರ್ಮಿಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇಬ್ಬರು ಗಂಭೀರ ಗಾಯಗೊಂಡು ಜೈನ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬಾಗಿಪಲ್ಲಿ ಕಡೆಯಿಂದ ದೇವನಹಳ್ಳಿ ಕಡೆಗೆ ಹೊರಟಿದ್ದ ಆಂಧ್ರ ಮೂಲದ ಲಾರಿ ಏರ್ಪೋರ್ಟ್ಗೆ ಹೊರಟಿದ್ದ ಐಚರ್ ಮಿನಿ ಬಸ್ ಅನ್ನು ಓವರ್ಟೇಕ್ ಮಾಡಲು ಹೋಗಿ ಡಿಕ್ಕಿ ಹೊಡೆದ ರಭಸಕ್ಕೆ ಮಿನಿ ಬಸ್ ಎಡಭಾಗದಲ್ಲಿ ಬರುತ್ತಿದ್ದ ದೇವನಹಳ್ಳಿ ಟ್ರ್ಯಾಕ್ಟರ್ಗೆ ಹೊಡೆದು ಟ್ರ್ಯಾಕ್ಟರ್ ಸಂಪೂರ್ಣ ಪಲ್ಟಿ ಹೊಡೆದಿದ್ದರಿಂದ ಬಿಹಾರ ಮೂಲದ ಕಾರ್ಮಿಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಸ್ಟೀರಿಂಗ್ ಕ್ಯಾಬಿನ್ನಲ್ಲಿದ್ದ ಚಾಲಕ ಜಂಪ್ ಮಾಡಿದ ಪರಿಣಾಮ ಬಲಗೈ ಮುರಿದಿದೆ. ಮತ್ತೊಬ್ಬನಿಗೆ ಗಂಭೀರ ಗಾಯಗಳಾಗಿದೆ. ಟ್ರ್ಯಾಕ್ಟರ್ ಅಡ್ಡ ಇಲ್ಲದಿದ್ದರೆ ಡಿಪಾಳ್ಯದಿಂದ ದೇವನಹಳ್ಳಿ ಏರ್ಪೋರ್ಟ್ಗೆ ಹೊರಟಿದ್ದ ಮಿನಿ ಬಸ್ನಲ್ಲಿದ್ದ 40 ಜನರು ಜೀವ ಕಳೆದುಕೊಳ್ಳುವ ಆತಂಕವಿತ್ತು. ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಸಂಚಾರಿ ಪೊಲೀಸ್ ಪಿಎಸ್ಐ ಮಂಜುಳಾ, ವೃತ್ತ ನಿರೀಕ್ಷಕ ಮಂಜುನಾಥ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಲಾರಿ ಮತ್ತು ಚಾಲಕನನ್ನು ವಶಕ್ಕೆ ಪಡೆದಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಮುಂದಿನ ತನಿಖೆಗೆ ಕೈಗೊಂಡಿದ್ದಾರೆ. ಓವರ್ಟೇಕ್ ಮಾಡೋಕೆ ಬಂದು ಟ್ರ್ಯಾಕ್ಟರ್ ಮುಂದೆ ಹೋಗ್ತಾಯಿತ್ತು. ಲೆಫ್ಟ್ ಸೈಡಲ್ಲಿ, ರೈಟ್ ಸೈಡಲ್ಲಿ ಲಾರಿ ಬಂದ್ಬಿಟ್ಟು ಲಾರಿ ಮುಂದೆಗಡೆ ಒಂದು ಲಾರಿ ಇತ್ತು. ಆ ಲಾರಿಯನ್ನು ಚೇಂಜ್ ಮಾಡೋಕ್ಕೆ ಹೋಗಿ ಲೆಫ್ಟಲ್ಲಿ ನೋಡ್ದಿರೇ ಗಾಡಿ ಲೆಫ್ಟ್ ಎಳ್ಕೊಂಡಿದ್ದ ತಕ್ಷಣ ಟ್ರ್ಯಾಕ್ಟರ್ಗೆ ಟಚ್ ಆಗಿದೆ. ಟ್ರ್ಯಾಕ್ಟರ್ಗೆ ಟಚ್ ಆಗಿದ ತಕ್ಷಣ ಟ್ರ್ಯಾಕ್ಟರಲ್ಲಿ ಮೂವರಿದ್ದರು. ಮೂವರಲ್ಲಿ ಒಬ್ಬನಿಗೆ ಪ್ರಾಣ ಹೋಗಿದೆ, ಇಬ್ಬರು ಪ್ರಾಣ ಸೇವ್ ಮಾಡಿದ್ದೀವಿ. ಇಲ್ಲಿದ್ದಂಥ ಎಲ್ಲ ಜನನೂ ಸೇರಿ ನಾವು ಕಾರಲ್ಲಿ ಬರ್ತಾಯಿದ್ವಿ ಫ್ಯಾಮಿಲಿ. ಸಿಚುವೇಶನ್ ಯಾವುದಾರು ಇತ್ತು ಸರ್, ಬಿದ್ದಿದ ತಕ್ಷಣ ಪಾಪ ಎಲ್ಲರೂ, ಎಲ್ಲ ಟಿಪ್ಪರ್ ಡ್ರೈವರ್ಗಳು ಮತ್ತು ವೆಹಿಕಲ್ಸು, ಮಾಮೂಲಿ ಸಿಂಗಲಾಗಿ ಇಲ್ಲಿ ಓಡಾಡ್ತಿದ್ದಂಥವ್ರು ಎಲ್ಲರೂ ಬಂದು ಟ್ರ್ಯಾಕ್ಟ್ರಿನ ಎತ್ತಕ್ಕೆ ಟ್ರೈ ಮಾಡಿದ್ವಿ. ಟ್ರ್ಯಾಕ್ಟ್ರಿನ ಎತ್ತಕ್ಕಾಗಿಲ್ಲ. ಆಮೇಲೆ ಜಾಕಲ್ಲಿ ಎತ್ಕೊಂಡು ಮುಂದೆ ಡ್ರೈವರ್ಗೆ ಕೈ ಹೋಗಿ ಟೈಲರ್ ತಗಲಾಕೊಂಡಿತ್ತು. ಅವ್ರನ್ನ ಎಳ್ಕೊಂಡ್ರೆ ಇನ್ನೊಬ್ಬ ಇಲ್ಲಿ ಬಿದ್ದಿದ್ದ, ಅವ್ರನ್ನೇ ಎತ್ಬಿಟ್ಟು ಕಳಿಸಿದ್ವಿ ಆ್ಯಂಬುಲೆನ್ಸಲ್ಲಿ. ಈಗ ಇನ್ನೊಬ್ಬನು ಇದ್ದಾನೆ, 3 ಜನ ಇದ್ದರು ಸರ್. ಒಬ್ಬನಿಗೆ ಕೈ ಮುರಿದೋಗಿದೆ, ಇನ್ನೊಬ್ಬನಿಗೆ ಸ್ವಲ್ಪ ಮೂಗೇಟ್ಗಳಾಗಿದೆ, ಈಚೆಗೆ ಎರ್ಕೊಂಡ್ರು. ಒಬ್ಬನಿಗೆ ಪ್ರಾಣ ಸ್ಪಾಟ್. ಅವ್ನು ಲಾರಿ ಅವ್ನು ಬಂದುಬಿಟ್ಟು ಓವರ್ಟೇಕ್ ಮಾಡಿ ನಮ್ಮನ್ನ ಹೊಡೆದಿರೋದು. ಅವ್ರು ನಮ್ಮ ಕ್ಯಾಬ್ ಬಂದು ಟ್ರ್ಯಾಕ್ಟ್ರೋನ್ ಟಚ್ ಆಗಿ, ಟ್ರ್ಯಾಕ್ಟ್ರೋನ್ ಇಲ್ಲ ಅಂದರೆ ನಾವು 40 ಜನ ಇದ್ವಿ ಕ್ಯಾಬಾಗೆ. 40 ಜನ ಎಷ್ಟು ಜನ ಸತ್ತೋಗ್ತಾಯಿದ್ವು ನಮ್ಗೆ ಗೊತ್ತಿಲ್ಲ. 40 ಜನ ಹೊರಟೋಗ್ತಾಯಿದ್ವಿ ಸೈಡ್ಗತ್ತ. ಅವ್ನು ಹೊಡೆದಿರೋ ಸ್ಪೀಡ್ಗೆ ಟ್ರ್ಯಾಕ್ಟ್ರೋನ್ ಇಲ್ಲ ಅಂದರೆ ನಾವಿಲ್ಲ ಸರ್. 40 ಜನ ಇದ್ದಿದ್ವಿ. ಅದು ನಾವು ಏರ್ಪೋರ್ಟ್ಗೆ ಹೋಗ್ತಾ ಇರೋದು, ಡಿಪಾಲ್ದಿಂದ ಬರ್ತೀವಿ, ಸೆಕೆಂಡ್ ಶಿಫ್ಟ್ಗೆ ಹೋಗ್ತಾ ಇದ್ದೀವಿ. 40 ಜನ ಇದ್ದಿದ್ದು. ಟ್ರ್ಯಾಕ್ಟ್ರ್ ಏನೂ ಇಲ್ಲ ಅಂದಿದ್ರೆ ನಾವು ಸ್ಪಾಟು. ಎಷ್ಟು ಜನ ಹೋಗ್ತಾಯಿದ್ವಿ ನಮಗಂತೂ ಗೊತ್ತಿಲ್ಲ. ಆ ಕಡೆ ಹೊರಟೋಗ್ತಾಯಿದ್ವಿ. ಟ್ರ್ಯಾಕ್ಟ್ರೋನ್ ಲೆಫ್ಟ್ ಸೈಡ್ ಆಗಿದ್ದ, ಅವನು ಇಂದ ನಾವು ಉಳ್ಕೊಂಡಿದ್ದೀವಿ. ಇಲ್ಲಾಂದರೆ ನಾವೆಲ್ಲ ಇದಾಗ್ತಾಯಿತ್ತು. ಅವನು ಹೊಡೆದಿರೋ ಬಿಟ್ಬಿಟ್ಟು ನಮ್ಮನ್ನೇ ಗುರಾಯಿಸ್ಕೊಂಡು ಬರ್ತಾವನು ಹೊಡಿಯೋಕ್ಕೆ, ನೀವೇ ಹೊಡೆದಿರೋದು ಅಂತ. ನಾವೇ ಹೊಡೆದಿದ್ರೆ ಅವನು ಗಾಡಿನಾಗ ನಮ್ಮ ಮಿರರ್ ಏನಕ್ಕೆ ಸರ್ ಇರ್ತಾಯಿತ್ತು? ನಾವು ಹೊಡೆದಿದ್ರೆ ಹಿಂದೆಗಡೆ ನಮ್ಮ ಮಿರರ್ ಇರ್ತಾಯಿತ್ತಾ? ಅವನ ಗಾಡಿನಾಗೆ ನಮ್ಮ ಮಿರರು ಮುಂದೆಗಡೆ ಅವನು ಇದ್ರ ಡೋರ್ ಹತ್ರ ತೆಗೆಲ್ಕೊಬಿಟ್ಟೈತೆ. ಅವನು ಹೊಡೆದಿದ್ರೆ ನಾವೇನಕ್ಕೆ ಮುಂದೆ ಬರ್ತಾಯಿದ್ವಿ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪರಿಸರ ವೇದಿಕೆ ಮತ್ತು ಮಹಿಳೆಯರಿಂದ ಗುಡಿಬಂಡೆ ಅಂಚೆ ಕಚೇರಿ ಆವರಣದಲ್ಲಿ ಗಿಡ ನೆಡುವ ಮೂಲಕ ವರಮಹಾಲಕ್ಷ್ಮಿಯ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಗಿಡ ನೆಟ್ಟು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ನಾಡಿನ ಎಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ವರಮಹಾಲಕ್ಷ್ಮಿ ಹಬ್ಬವನ್ನು ಶ್ರಾವಣ ಶುಕ್ರವಾರದ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಮಹಿಳೆಯರು ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ. ಅನೇಕ ವಿವಾಹಿತ ಮಹಿಳೆಯರು ಈ ದಿನ ಉಪವಾಸ ಮಾಡುತ್ತಾರೆ.
ಈ ವ್ರತವನ್ನು ಆಚರಿಸುವುದರಿಂದ ಸಂಪತ್ತು ಸಮೃದ್ಧಿಯಾಗಲಿದೆ. ಭಕ್ತರಿಗೆ ಲಕ್ಷ್ಮಿ ಅದೃಷ್ಟವನ್ನು ಅನುಗ್ರಹಿಸುತ್ತಾಳೆ ಎಂಬ ನಂಬಿಕೆ ಇದೆ ಎಂದರು. ಭಕ್ತರು ಈ ದಿನ ಪೂಜೆ ಮಾಡಿದರೆ ಅಷ್ಟಲಕ್ಷ್ಮಿಯರು ಸಂಪತ್ತು, ಭೂಮಿ, ಕಲಿಕೆ, ಪ್ರೀತಿ, ಕೀರ್ತಿ, ಶಾಂತಿ, ಆನಂದ ಮತ್ತು ಶಕ್ತಿಯ 8 ದೇವತೆಗಳ ಆಶೀರ್ವಾದವನ್ನು ಪಡೆಯುತ್ತಾರೆ ಎಂದು ನಂಬುತ್ತಾರೆ ಎಂದು ತಿಳಿಸಿದರು. ಇವತ್ತಿನ ದಿವಸ ತಮಗೆಲ್ಲ ಗೊತ್ತಿದೆ, ವರಮಹಾಲಕ್ಷ್ಮಿ ವ್ರತ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಪ್ರಪ್ರಥಮ ಹಬ್ಬ. ಇವತ್ತಿನ ದಿವಸ ಭಾಳ ವಿಜೃಂಭಣೆಯಿಂದ ಬೆಲೆ ಏರಿಕೆ ಮಧ್ಯ ಸಹಿತ ಒಳ್ಳೆಯ ಒಂದು ವಾತಾವರಣದಲ್ಲಿ ಒಳ್ಳೆಯ ವಿಜೃಂಭಣೆಯಿಂದ ಎಲ್ಲರೂ ಸಹಿತ ತಮ್ಮ ತಮ್ಮ ಮನೆಗಳಲ್ಲಿ ಲಕ್ಷ್ಮಿ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಲಕ್ಷ್ಮಿ ಅಂತಕ್ಕಂಥದ್ದು ಎಲ್ಲಿದೆ ಅಂತ ಹೇಳಿದ್ರೆ ಪ್ರಕೃತಿಯಲ್ಲಿದೆ. ನಮಗೆಲ್ಲ ಗೊತ್ತಿದೆ, ಪ್ರಕೃತಿ ಇಲ್ಲದೆ ಹೋದರೆ ನಮಗೆ ಧನ ಧಾನ್ಯ ಏನೂ ಇರೋದಿಲ್ಲ. ಲಕ್ಷ್ಮಿ ನೆಲೆಸ್ತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ, ಹಾಗೆಯೇ ಪ್ರಕೃತಿಯಲ್ಲಿ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಆ ಪ್ರಕೃತಿಯ ಸಂಕೇತವಾಗಿ ಇರ್ತಕ್ಕಂಥದ್ದು ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು, ಕ್ರಿಮಿ ಕೀಟಗಳು ಎಲ್ಲವೂ ಸಹಿತ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಒಬ್ರಿಗೊಬ್ಬರು ಸಹಾಯವನ್ನು ಮಾಡಿಕೊಂಡು ನಾವು ಈ ಒಂದು ಸಮೃದ್ಧಿಯ ಜೀವನ ನಡೆಸಬೇಕು ಅಂತ ಹೇಳಿದ್ರೆ ಪ್ರಕೃತಿಯನ್ನು ನಾವು ಕಾಪಾಡಿಕೊಳ್ಬೇಕು. ಎಲ್ಲರೂ ಸಹಿತ ಪ್ರಕೃತಿ ಮಾತೆಯನ್ನು ಕಾಪಾಡಿಕೊಂಡು ಗಿಡ ಮರಗಳನ್ನು ನೆಟ್ಕೊಂಡು ಅವನ್ನ ಸಂರಕ್ಷಣೆ ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿ, ನಮ್ಮ ಮನೆಗಳಲ್ಲಿ ಲಕ್ಷ್ಮಿಯನ್ನು ಆಹ್ವಾನ ಮಾಡಿಸ್ಕೋಬೇಕು. ಎಲ್ಲರಿಗೂ ಈ ದೇವರು ಆಯುಷ್, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಎಲ್ಲವನ್ನು ನೀಡಲಿ. ದೇಶದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಸಹಿತ ಪಣ ತೊಡೋಣ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಗುಂಪುಮರದ ಆನಂದ್ ಮಾತನಾಡಿ, ನಾಡಿನಲ್ಲಿ ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬದ ಕಳೆಗಟ್ಟಿದೆ. ವರಮಹಾಲಕ್ಷ್ಮಿ ಹಬ್ಬದಂದು ಲಕ್ಷ್ಮಿಗೆ ಅಲಂಕಾರ ಮಾಡಿ ಮನೆಗೆ ಐಶ್ವರ್ಯ ಸಂಪತ್ತು ನೀಡು ತಾಯಿಯೇ ಎಂದು ಪ್ರಾರ್ಥಿಸಲಾಗುವುದು. ಶ್ರಾವಣ ಮಾಸದ ಶುಕ್ರವಾರ ಲಕ್ಷ್ಮೀ ವ್ರತವನ್ನು ಮಾಡುವುದರಿಂದ ಅಷ್ಟಲಕ್ಷ್ಮಿಯರನ್ನು ಪೂಜಿಸಿದ ಫಲ ಸಿಗಲಿದೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಗುಡಿಬಂಡೆ ತಾಲೂಕು ಪರಿಸರ ವೇದಿಕೆ ಅಧ್ಯಕ್ಷ ಬಿ ಮಂಜುನಾಥ್, ಎಂಎನ್ ರಾಜಣ್ಣ, ಅಂಚೆ ಇಲಾಖೆಯ ಪವನ್ ಕುಮಾರ್, ಅಮೂಲ್ಯ, ಸುಬ್ರಹ್ಮಣ್ಯಂ, ಶಿಕ್ಷಕರಾದ ಮಹಾಲಕ್ಷ್ಮಿ, ಪರಿಸರವಾದಿಗಳಾದ ಮಧು, ಶಿವ, ಇಂದ್ರಕುಮಾರ್ ಸಿಂಗ್ ಇನ್ನೂ ಹಲವರು ಭಾಗವಹಿಸಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಮಾಜಿ ಅರಣ್ಯ ಮತ್ತು ಅಬಕಾರಿ ಸಚಿವ ದಿವಂಗತ ಸಿ ಚೆನ್ನಿಗಪ್ಪರ ಪುತ್ರ ಡಿಸಿ ವೇಣುಗೋಪಾಲ್ ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಅಭಿನಂದನೆ ತಿಳಿಸಿದ್ದಾರೆ. ನಾನು ಭವಿಷ್ಯದಲ್ಲಿ 2029ರ ವಿಧಾನಸಭಾ ಚುನಾವಣೆಯಲ್ಲಿ ಮಧುಗಿರಿಯಿಂದ ಸ್ಪರ್ಧಿಸುತ್ತೇನೆ ಎಂದು ಸ್ವತಂತ್ರ ದಿನಾಚರಣೆ ದಿನವೇ ಮುಂದಿನ ರಾಜಕೀಯ ನಡೆ ಬಗ್ಗೆ ತಿಳಿಸಿದ್ದಾರೆ. ಒಂದೆಡೆ ಶ್ರೀ ಶಿವಕುಮಾರ ಮಹಾಸ್ವಾಮಿ ತಾಂತ್ರಿಕ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ಸಂಸ್ಥೆಯ ಮುಖ್ಯಸ್ಥ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಡಿಸಿವಿ ಮುಂದಿನ ರಾಜಕೀಯ ನಡೆ ಕುರಿತು ಹೇಳಿಕೆ. ಜೆಡಿಎಸ್ ಬಿಜೆಪಿ ಎನ್ಡಿಎ ಮೈತ್ರಿ ಸುಭದ್ರ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಬೈರನಾಯಕನಹಳ್ಳಿಯ ಎಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಜೊತೆಗೆ ಮಾಜಿ ಸಚಿವರ ಪುತ್ರ ಭವಿಷ್ಯದ ರಾಜಕೀಯದ ನಡೆ ವಿವರಿಸುತ್ತಾ ಮಾತನಾಡಿದ ಡಿಸಿ ವೇಣುಗೋಪಾಲ್, ನೆಲಮಂಗಲ ಮತ್ತು ಕೊರಟಗೆರೆ ವಿಧಾನಸಭಾ ಕ್ಷೇತ್ರಗಳು ಮೀಸಲಾಗಿದೆ. ನನ್ನ ತಂದೆ ಸಿ ಚಿನ್ನಗಪ್ಪರ 2 ಕಾರ್ಯಭೂಮಿ ಮೀಸಲಾತಿಯಾಗಿದೆ. ಆದ್ದರಿಂದ ಜೆಡಿಎಸ್ ಪಕ್ಷದ ಹೈಕಮಾಂಡ್ ಆದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾರ್ಗದರ್ಶನ ನೀಡಿದರೆ ನಾನು 2029ರಲ್ಲಿ ಮಧುಗಿರಿ ಕ್ಷೇತ್ರಕ್ಕೆ ಸ್ಪರ್ಧಿಸುವೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಉತ್ತಮ ಸಂಸದೀಯ ಪಟು ಆದ್ದರಿಂದ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ 33,000 ಅಧಿಕ ಮತ ಬಂದಿದೆ. ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ. ಸ್ವಾತಂತ್ರ್ಯ ಹೋರಾಟಗಾರರ ಜೀವನವನ್ನು ಪ್ರತಿದಿನ ಮೈಗೂಡಿಸಿಕೊಳ್ಳುತ್ತೇವೆ. ಭಾರತ ದೇಶ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮೊದಲ ಸ್ಥಾನದಲ್ಲಿದ್ದೇವೆ. ನಮ್ಮ ಕಾಲೇಜಿನಲ್ಲಿ 1000 ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕಡಿಮೆ ದರದಲ್ಲಿ ತಾಂತ್ರಿಕ ಶಿಕ್ಷಣ ನೀಡುತ್ತಿದ್ದೇವೆ ಎಂದರು. ನಮ್ಮ ದೇವೇಗೌಡರು ಮತ್ತು ಕುಮಾರಣ್ಣವರು ಮತ್ತು ನಮ್ಮ ಮೋದಿಜಿಯವರು ಇವತ್ತು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತು ರಾಷ್ಟ್ರೀಯ ಜನರ ಸೇವೆ, ಪ್ರಾಮಾಣಿಕವಾದಂಥ ಜನಸೇವೆ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ತಾ ಇದೆ. ಇವತ್ತು ಎಲ್ಲರ ಸಂಭ್ರಮ.
ನಮ್ಮ ಕುಮಾರಣ್ಣವರು ಇವತ್ತು ರೈತರ ಪರವಾಗಿ ಇವತ್ತು ಅವರು ಕೈಗಾರಿಕಾ ಮಂತ್ರಿಗಳಾಗಿದ್ದಾರೆ. ಇವತ್ತು ಸುಮಾರು ಜನಕ್ಕೆ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಕೆಲಸ ಕೊಡ್ತಕ್ಕಂಥ ಮಾಡ್ತಾರೆ. ಮುಂದೆ 2029ಕ್ಕೆ ಮಧುಗಿರಿ ಕ್ಷೇತ್ರದಲ್ಲಿ ನಿಲ್ತಕ್ಕಂಥ ಒಂದು ಅಭಿಪ್ರಾಯ ಇದೆ ಇವತ್ತು ತಂದೆಯವರ ಆಶೀರ್ವಾದದಿಂದ. ನೋಡೋಣ, ಮುಂದೆ ಅವಕಾಶ ಸಿಕ್ಕಿದ್ರೆ JDS ಪಕ್ಷದಿಂದ ನಾನು ಮಧುಗಿರಿ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ. ಸುಧಾಕರ್ ಅವರು ನೋಡಿ ಉತ್ತಮ ರಾಜಕಾರಣಿ. ಇವತ್ತು ಅವರು ಆರೋಗ್ಯ ಸಚಿವರಾಗಿದ್ದಾಗ ಸುಮಾರು ಆ ಕೋವಿಡ್ ಬಂದಾಗ ಸುಮಾರು ಜನ ಪ್ರಾಣ ಉಳಿಸ್ತಕ್ಕಂಥ ಉತ್ತಮ ರಾಜಕಾರಣಿ ಸುಧಾಕರ್ ಅವರು. ನಿಜಕ್ಕೂ ಕೂಡ ವಿದ್ಯಾವಂತರು ಮತ್ತು ಸಮಾಜ ಸೇವೆ ನಿಷ್ಠೆಯಿಂದ ಮಾಡ್ತಕ್ಕಂಥ ಒಬ್ಬ ಉತ್ತಮ ರಾಜಕಾರಣಿ. ಅವರು ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥದ್ದು ನಿಜಕ್ಕೂ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ನನ್ನ ಬೆಂಬಲ ಯಾವತ್ತೂ ಕೂಡ ಅವ್ರಿಗೆ ಇದೇ ಇರ್ತದೆ. ಇವತ್ತು ನೆಲಮಂಗಲ ತಾಲೂಕಲ್ಲಿ ಇವತ್ತು 33,000 ಅಧಿಕ ಮತವನ್ನು ಕೊಟ್ಟದ್ದು ನಾವು ಕೂಡ ಶ್ರಮಪಟ್ಟು ಕೆಲಸ ಮಾಡಿದ್ದೇವೆ. ನನ್ನ ಭರವಸೆ ಇದೆ ಉತ್ತಮವಾಗಿ ಕೆಲಸ ಮಾಡ್ತಾರೆ ಅಂತ ಮಾಡ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಎಂಜಿನಿಯರಿಂಗ್ ಕಾಲೇಜು ಪ್ರಾಂಶುಪಾಲ ರಮೇಶ್, ಡಿಪ್ಲೊಮೊ ವಿಭಾಗದ ಪ್ರಾಂಶುಪಾಲ ಮೊಹಮ್ಮದ್ ಆಸೀಬ್, ಗ್ರಾಮ ಪಂಚಾಯಿತಿ ಸದಸ್ಯ ರಾಜಣ್ಣ, ಹೊನ್ನಗಂಗಪ್ಪ, ಕಾಲೇಜಿನ ಸಿಬ್ಬಂದಿ, ಬೋಧಕ ಬೋಧಕೇತರ ಸಿಬ್ಬಂದಿ ಹಾಜರಿದ್ದರು. ಮಾರುತಿ, CTV ನ್ಯೂಸ್, ನೆಲಮಂಗಲ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಶ್ರಾವಣ ಮಾಸದಲ್ಲಿ ಬರುವ ಹಿಂದೂಗಳ ಹಬ್ಬಗಳು ಸಾಲು ಸಾಲಾಗಿ ಬರುತ್ತವೆ. ಮಹಿಳೆಯರಿಗೆ ವಿಶೇಷ ಹಬ್ಬ ಅಂದರೆ ವರಮಹಾಲಕ್ಷ್ಮಿ. ಈ ಹಬ್ಬವನ್ನು ತಾಲೂಕು ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು, ಮಕ್ಕಳು ಶ್ರದ್ಧೆ ಭಕ್ತಿಯಿಂದ ಪೂಜೆ ನೆರವೇರಿಸಿದರು. ಹಬ್ಬದ ಆಚರಣೆಗಾಗಿ ಮಹಿಳೆಯರು ಬೆಳಗ್ಗೆಯಿಂದಲೇ ದೇವಿಯನ್ನು ಪ್ರತಿಷ್ಠಾಪಿಸಿ ಹೂವು, ಹಣ್ಣು, ಆಭರಣಗಳಿಂದ ಅಲಂಕರಿಸಿ ಹೊಸ ಉಡುಪುಗಳಿಂದ ದೇವರನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿದ್ರು. ಮಹಿಳೆಯರು ಹಾಗೂ ಮಕ್ಕಳು ಹೊಸ ಉಡುಪುಗಳನ್ನು ತೊಟ್ಟು ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಹಾಗೂ
ಸಕಲ ಐಶ್ವರ್ಯ ನೆಲೆಸುವಂತೆ ವರಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿದರು. ವರಮಹಾಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಮಹಿಳೆಯರು ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ಕಣವನ್ನು ನೀಡಿ ಪ್ರಾರ್ಥಿಸಿದರು. ಪೂಜೆಯ ವೇಳೆಯಲ್ಲಿ ದೇವಿಯ ನೈವೇದ್ಯಕ್ಕಾಗಿ 5-6 ತರಹದ ಹಣ್ಣುಗಳು, ಹೋಳಿಗೆ, ಕಡುಬು ಸೇರಿದಂತೆ ಬಗೆ ಬಗೆಯ ಸಿಹಿ ತಿನಿಸು ತಯಾರಿಸಿ ಪೂಜೆಗೆ ಇಡಲಾಗಿತ್ತು. ಕೆಲ ಮನೆಗಳಲ್ಲಿ ಮಹಿಳೆಯರು ಮುತ್ತೈದೆಯರನ್ನು ಮನೆಗೆ ಕರೆಸಿ ಅವರಿಗೆ ಅರಿಶಿಣ ಕುಂಕುಮ ನೀಡುವ ಶಾಸ್ತ್ರವನ್ನು ಮಾಡಿದ್ದು ಕಂಡುಬಂದಿತು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಭವ್ಯ ಮೆರವಣಿಗೆ ಮೂಲಕ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿಯನ್ನು ಮಳಚಾಪುರ ಗ್ರಾಮದ ಜನರು ಅದ್ದೂರಿಯಾಗಿ ಆಚರಿಸಿದರು. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಮಳಚಾಪುರ ಗ್ರಾಮದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಮಂಡಳಿಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತಿ ನಿಮಿತ್ತ ಗ್ರಾಮದಲ್ಲಿ ರಾಯಣ್ಣನವರ ಬೃಹತ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ಡಿಜೆ ಮೂಲಕ ಗ್ರಾಮದಲ್ಲಿ ಭವ್ಯ ಮೆರವಣಿಗೆ ನಡೆಸಲಾಯಿತು. ಈ ಮೆರವಣಿಗೆಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಅಭಿಮಾನಿಗಳು ಮೈಮರೆತು ಕುಣಿದು ಕುಪ್ಪಳಿಸುವ ಮೂಲಕ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಘರ್ಜನೆ ತಾಲೂಕು ಅಧ್ಯಕ್ಷ ಸಂತೋಷ್ ಮೂಲಿಗೆ ಹಾಗೂ ಗ್ರಾಮದ ಸಮಸ್ತ ರಾಯಣ್ಣನ ಅಭಿಮಾನಿಗಳು ಈ ಭವ್ಯ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಶಾಲಾ ಆವರಣದ ಪಕ್ಕದಲ್ಲಿ ಆಟ ಆಡುತ್ತಿರುವಾಗ ವಿದ್ಯುತ್ ತಂತಿ ತಗುಲಿ ಬಾಲಕ ಸಾವನ್ನಪ್ಪಿದ ಆಘಾತಕಾರಿ ಘಟನೆ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿ ಹುಯಿಲ್ದುರೆ ಕಾವಲ್ನಲ್ಲಿ ನಡೆದಿದೆ. 9 ವರ್ಷದ ಹುಯಿಲ್ದುರೆ ಕಾವಲ್ ಹೇಮಂತ್ ಮೃತ ಬಾಲಕನಾಗಿದ್ದು ವಿದ್ಯುತ್ ತಂತಿ ತಗಿಲಿ ಮೃತಪಟ್ಟಿದ್ದಾನೆ. ಶಾಲೆ ಮುಗಿಸಿ ಶಾಲೆಯ ಸುಮಾರು ಮೀಟರ್ ದೂರದ ಪ್ರದೇಶದಲ್ಲಿರುವ ವಿದ್ಯುತ್ ಪೂರೈಕೆಯ ಪರಿಕರ ವಿದ್ಯುತ್ ವೈರ್ ಕಟ್ ಆಗಿ ಬಿದ್ದ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿದೆ. ಆಟವಾಡುತ್ತಿದ್ದ ಬಾಲಕ ಆಕಸ್ಮಿಕವಾಗಿ ವಿದ್ಯುತ್ ತಂತಿ ತುಳಿದು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಇದು ಬೆಸ್ಕಾಂ ನಿರ್ಲಕ್ಷ್ಯದ ಕಾರಣ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಸರ್, ಪಾಪ ನಾವು ಲಾಸ್ಟ್ ವೈರ್ ಕೆಳಗಡೆ ಮನಗಿದ್ದ, ವೈರ್ ಪಕ್ಕನೇ ಗೈ ಪಕ್ಕನೇ ಮನಗಿದ್ದ. TC ಅದರಲ್ಲಿ ಪಕ್ಕದಲ್ಲೇ ಇರೋದು, ಅದ್ರ ಕೆಳಗಡೆ ಮನಗಿದ್ದ. ನಾವು ಸೈಡಿಗೆ ತಗೊಂಡ್ವಿ. ಕರೆಂಟ್ ಶಾಕಿಗೆ ಶಾಕ್ ಹೊಡೆದಿರೋದು. ಅಲ್ಲಿ ಸರ್ ಅವಾಗಲೇ ಒಂದು 3-4 ವರ್ಷದಿಂದನೂ ಪ್ರಾಬ್ಲಮ್ ಇದೆ ಇಲ್ಲಿ. ಟ್ರಾನ್ಸ್ಫಾರ್ಮ್ ಇದೆ ಸರ್. ನನಗೂ ಒಂದು 2-3 ಸತಿ ಶಾಕ್ ಹೊಡೆದಿದೆ. ನಾವು ಸ್ಲಿಪ್ಪರ್ ಹಾಕೊಂಡಿರ್ತೀವಿ, ಅದರಿಂದ ನಮ್ಗೆ ಏನು ಡೇಂಜರ್ ಆಗಿಲ್ಲ. ಏನು ಹಾಕೊಂಡಿಲ್ವಲ್ಲ, ಅದಕ್ಕೆ ನಮ್ಗೆ ಡೇಂಜರ್ ಆಗಿರೋದು. 2-3 ಸತಿ ಮಾಡಿದ್ದೀವಿ ಸರ್. ನಮ್ಮೂರು ದೊಡ್ಡ ನಮ್ಮ ಊರಲ್ಲಿ ವೆಂಕಟೇಶಣ್ಣ ಅಂತವ್ರು ಇದ್ದಾರೆ, ರಘುವನ್ನವರು 2-3 ಸತಿ ಕೊಟ್ಟಿದ್ದಾರೆ, ಇನ್ಫಾರ್ಮ್ ಮಾಡಿದ್ದಾರೆ. ಏನೂ ರೆಸ್ಪಾನ್ಸ್ ಮಾಡಿಲ್ಲ ಸರ್. ಅವ್ರು ಫೋನೇ ತೆಗಿಯಲ್ಲ. ಏನಾದರೂ ಒಂದು ತೊಂದರೆ ಇದೆ ಅಂದರೂ ಫೋನೇ ತೆಗಿಯಲ್ಲ ಅವರು. ಒಂದು 2-3 ವರ್ಷದಿಂದನೂ ಇದೆ, ಯಾರೂ ಬಂದಿಲ್ಲ. ಇವಾಗ ಒಂದು 8 ವರ್ಷ 9 ಹೇಮಂತ್ ಸ್ಕೂಲ್ಗೆ ಹೋಗಿ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮನೆ ಹತ್ರ ಹೋಗಿ ಹುಡುಗರ ಜೊತೆ ಆಟ ಆಡಕ್ಕೆ ಹೋಗಿರೋದು. 9 ವರ್ಷದ ಮಗು ಸಾವಿನ ಘಟನೆಯಲ್ಲಿ ಜೀವ ಬಿಟ್ಟಿತ್ತು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಈ ಬಗ್ಗೆ ಶಿರಾನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇಸ್ಮಾಯಿಲ್ ಜಬೀವುಲ್ಲಾ, ಸಿಟಿವಿ ನ್ಯೂಸ್, ಶಿರಾ. ಮಿಟ್ಟೆಮರಿಯಲ್ಲಿ ರಸ್ತೆ ಅಗಲೀಕರಣ ಮಾಡಲಾಗುತ್ತಿದ್ದು 3-4 ಮಂದಿ ಮಾಹಿತಿ ಕೊರತೆಯಿಂದ ಕೋರ್ಟ್ಗೆ ಹೋಗಿದ್ದಾರೆ. ಅವರು ಅಭಿವೃದ್ಧಿಗೆ ಬೆಂಬಲವಿದ್ದು ಸಹಕಾರ ಮತ್ತು ಸಾಮರಸ್ಯದಿಂದ ಸಮಸ್ಯೆ ಪರಿಹರಿಸಿಕೊಳ್ಳಬಹುದಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಗುಂಟಿಗಾನಪಲ್ಲಿ ಮಂಜುನಾಥ್ ರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮರಿ ಹೋಬಳಿ ಕೇಂದ್ರದಲ್ಲಿ ಶುಕ್ರವಾರ ಅಂಗಡಿ ಮಾಲೀಕರು ಪತ್ರಿಕಾಗೋಷ್ಠಿ ನಡೆಸಿದ್ರು. ಈ ವೇಳೆ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ಬಂಗಾರಪೇಟೆಗೆ ರಾಜ್ಯ ಹೆದ್ದಾರಿಯನ್ನಾಗಿಸಿ ಮೇಲ್ದರ್ಜೆಗೇರಿಸಲಾಗಿದೆ. ಇದರಿಂದಾಗಿ ರಸ್ತೆ ಅಗಲೀಕರಣ ಕಾರ್ಯ ಕೈಗೆತ್ತಿಕೊಂಡಿದ್ದು ಕೆಲವರು ಅಡ್ಡಿಪಡಿಸಿ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆಯನ್ನ ತರಲಾಗಿದೆ. ಹಾಗಾಗಿ ರಸ್ತೆ ಅಗಲೀಕರಣದ ವಿಚಾರದಲ್ಲಿ ಗೊಂದಲ ಬೇಡ. ರಸ್ತೆ ಅಭಿವೃದ್ಧಿಯಾದರೆ ಶಾಲಾ, ಕಾಲೇಜು, ಆಸ್ಪತ್ರೆ, ವ್ಯಾಪಾರ ವಹಿವಾಟು ಚಟುವಟಿಕೆಗಳಿಗೆ ಉಪಯುಕ್ತವಾಗಲಿದೆ. ಹಾಗಾಗಿ ಎಲ್ಲರ ಸಹಕಾರ ಸಾಮರಸ್ಯದಿಂದ ಈ ಅಗಲೀಕರಣ ಸುಸೂತ್ರವಾಗಿ ನಡೆಯಲಿ. ಹಾಗೆಯೇ ಕೋರ್ಟ್ಗೆ ಹೋದವರು ಮುಂದಿನ ಭವಿಷ್ಯದ ದೂರದೃಷ್ಟಿಯಿಂದ ಯೋಚಿಸಬೇಕು, ತಡೆಯಾಜ್ಞೆಯನ್ನ ವಾಪಸ್ಸು ಪಡೆಯಬೇಕು ಎಂದು ತಿಳಿಸಿದರು.
అయితే కొందరు మీడియా వాళ్ళు వచ్చి వాళ్ళకి మీరు ఇట్లే చెప్పండి అట్లే చెప్పండి అని చెప్పి ఒత్తాయం చేసి వాళ్ళకంతా ఆ ముఖాంతరం పేపర్లో వచ్చేటట్టుగా చేసి ఇప్పుడు ఆ స్టేట్మెంట్లు ఇంకా వాళ్ళందరూ కూడా మేము నిజంగా మేము ఇచ్చిన స్టేట్మెంట్లు కాదు, ఒత్తాయపూర్వకంగా ఇచ్చిన స్టేట్మెంట్లు కూడా చెప్తారు. అదే రకంగా కొందరికి తప్పాయి తీర్చే కోర్టుకు కూడా పంపించిండదు. పాపం వాళ్ళు పోయిండే వాళ్ళకి కూడా వాళ్ళు ఏమి రోడ్డు కాకూడదు అనే ఉద్దేశం ఉండేలే, బహుశా లేదు అభివృద్ధి కూడా కాకూడదు అనేది ఉండేలే. అయితే వాళ్ళు కూడా ఇట్లా కొన్ని తప్పాయి తిని ఇంకా పోయిండే అట్లా ఉండొచ్చు. వాళ్ళు కూడా ఆవిడే చెప్పినట్లు దయచేసి వాళ్ళు కూడా కోర్టుకు పోయిండే అట్లా మన సోదరులు ఏమన్నారో వాళ్ళు కూడా వాపస్ వచ్చి ఇక బహుతేకమైన ఇట్లా జనాల అభిప్రాయం గౌరవించి ఇది సార్వజనికులకు ఈ చుట్టుపక్కల ఇది బరీ మిట్టే మరి జనాలకు మాత్రమే సీమితం కాదు. ఈ ఓబ్లీలో ఉండే అందరికీ ఇది మిట్టే మరి ఈ పక్కలో ఉండే అట్లా రైతులకి విద్యార్థులకి అందరికీ ప్రతి ఒక్కరికి కూడా మిట్టే మరి అనేది సొంతమే. ఇది మరి మిట్టే మరికి మాత్రమే కాదు, అట్లా అందరూ ఇంత దృష్టి తీసుకొని మనము మిట్టే మరి అభివృద్ధి అవుతాడో దాన్ని మనమంతా కూడా కృషిపడి సహకరించాలా. వాళ్ళు కూడా దానికి సహకరిస్తారు అనే అట్లా నమ్మకం మాకు కూడా ఉన్నది. సహకరిస్తే చాలా మంచిది. లేదు అని సులువు వానలు పడితే నీళ్ళంతా ఇండ్లకి అంగాళ్ళకి పోతాయండి అన్నట్లు కూడా వాస్తవం. ఇంకా ఇంకా చాలా ఇప్పుడు పోలీస్ స్టేషన్ అయ్యేట్లా ఉంది, కాలేజ్ అయ్యేట్లా ఉంది, భవిష్యత్తులో ఇంకా ఎన్నో అభివృద్ధి జరిగేట్లాంటివన్నీ కూడా మనకు అవకాశాలు ఉన్నాయి. దాన్ని అన్నిటి దృష్టి పెట్టుకొని మనమందరూ కూడా ఏం తీర్మానానికి వచ్చినామో ఈ తీర్మానం మేరకు మనమందరూ కూడా ఈ రోడ్ అయ్యేంత వరకు దీనికి విరుద్ధంగా ఎవరే వచ్చినా దానికి మేము ಯಾವುದೇ రకమైన ఇట్లా పోరాటానికి కూడా మేమంతా ఉన్నాము. నిన్నే వీళ్ళంతా మాట్లాడి వాళ్ళే వాలంటీర్గా ఇప్పుడు మీడియా ముందర మేమంతా మాట్లాడి చెప్తామని చెప్పినారు. ఈ కొద్ది సామరస్యంగా తీసుకునే అట్లా తీర్మానానికి ఎవరైనా వ్యతిరేకంగా వస్తే దీన్ని ఉల్లంఘన చేస్తే దానికి విరుద్ధంగా మేమంతా కూడా దిగుబడతాము అని చెప్పేసి ఇప్పుడు వీళ్ళంతా కూడా నిన్న చెప్పినారు. ఇక ఉండే అట్లా మన యువజన మిత్రులు కావచ్చు, సార్వజనికులు కావచ్చు, అందరూ కూడా ఉన్నారు. విశేష ఆ సంఘర్షానికి ఎవరు అవకాశం ఇచ్చేది వద్దు అని చెప్పేసి మీరంతా అందరినీ వినంతి. ಇದೇ ವೇಳೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬೂರುಕಮಡುಗು ನರಸಿಂಹಪ್ಪ ಮಾತನಾಡಿ, ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿಯವರು 49 ಅಡಿಗಳಷ್ಟು ಅಗಲೀಕರಣವಿದ್ದದ್ದನ್ನು 43ಕ್ಕೆ ಕಾಮಗಾರಿ ನಡೆಸಲು ಕಡಿಮೆ ಮಾಡಿಸಿ ಕಾಮಗಾರಿ ನಡೆಸಲು ಅನುವು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಅಭಿವೃದ್ಧಿ ಕೆಲಸಕ್ಕೆ ಒಮ್ಮತ ಸೂಚಿಸುವುದು ಸಂತಸ ತಂದಿದೆ ಎಂದರು. ಮಿಟ್ಟೆಮರಿ ಗ್ರಾಮದ ಅಂಗಡಿ ಮಾಲೀಕ ಅಶ್ವಥಪ್ಪ ಮಾತನಾಡಿ, ಇದೇ ಅಂಗಡಿ ಮಾಲೀಕರು ಒಮ್ಮತ ಸೂಚಿಸಿದ್ದಾರೆ. ಹಾಗೆಯೇ 43 ಅಡಿಗಳಷ್ಟು ರಸ್ತೆ ಅಗಲೀಕರಣ ಮಾಡಿ ನಂತರ ನಿವೇಶನ ಕಟ್ಟಡ ಸೇರಿದಂತೆ ಆಸ್ತಿ ನಷ್ಟಕ್ಕೆ ಪರಿಹಾರವನ್ನು ಒದಗಿಸಲು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದ್ರು. ಮಾಹಿತಿಯನ್ನು ತಿಳಿಸಬೇಕು ಅಂತ ಹೇಳ್ತಾ ಈ ದಿನ ಊರಿನ ಎಲ್ಲ ಮುಖಂಡರು ಕೂಡ ಸೇರಿ ಚರ್ಚೆ ಮಾಡಿ ಮತ್ತು ಈ ಅಗಲೀಕರಣ ಕಾರ್ಯದಲ್ಲಿ ಕೆಲವೊಂದು ಗ್ರಾಮಸ್ಥರ ಮತ್ತು ನಾಗರಿಕರ ಅಂಗಡಿಗಳು ಮನೆಗಳು ನೆಲಸಮ ಆಗ್ತಾ ಇದ್ದಿದ್ದು ಅವರು ಕೂಡ ಎಲ್ಲರೂ ಕೂಡ ಸಂಪೂರ್ಣ ಬಹುಮತದೊಂದಿಗೆ ಒಪ್ಪಿ ನಾವೆಲ್ಲರೂ ಒಪ್ಪಿದ್ದೀವಿ. ಈ 43 ಅಡಿಗಳ ಅಗಲೀಕರಣ ಕಾರ್ಯ ಏನಿದೆ ಈ ಅಗಲೀಕರಣ ಕಾರ್ಯಕ್ಕೆ ನಮ್ಮೆಲ್ಲರ ಸಹಮತ ಇದೆ ಅಂತ ಎಲ್ಲರೂ ಒಪ್ಪಿದ್ದಾರೆ. ಆ ಒಪ್ಪಿಗೆಯನ್ನು ಸೂಚಿಸಲು ಇಂದು ಸಮಸ್ತ ಎಲ್ಲ ಈ ಅಂಗಡಿಗಳ ಯಜಮಾನರು ಮನೆಗಳ ಯಜಮಾನರು ಕೂಡ ಈ ಪಂಚಾಯಿತಿ ಸದಸ್ಯರ ಸಮ್ಮುಖದಲ್ಲಿ ಹಿರಿಯರ ಸಮ್ಮುಖದಲ್ಲಿ ಇಂದು ಸೇರಿದ್ದೀವಿ. ಇವರೆಲ್ಲರ ಬಹುಮತ ಒಂದೇ, ಈ ಅಗಲೀಕರಣ ಕಾರ್ಯ ನಡೆಯಲಿ, ಸುಸೂತ್ರವಾಗಿ ಹೋಗಲಿ. 43 ಅಡಿಗಳು ಏನು ನಿರ್ಧಾರ ಮಾಡಿದ್ದೀರಾ ಆ 43 ಅಡಿಗಳ ಅಗಲೀಕರಣ ಕಾರ್ಯಕ್ಕೆ ನಮ್ಮೆಲ್ಲರ ಸಹಮತ ಇದೆ. ದಯವಿಟ್ಟು ಈ ನಂತರ 43 ಅಡಿಗಳ ಮೇಲೆ ದಯವಿಟ್ಟು ಹೋಗಬಾರ್ದು. 43 ಅಡಿಗಳ ಈ ಮುಂಚೆ ನೀವು ಏನು ನಿರ್ಧಾರ ಮಾಡಿದ್ದೀರಾ ಆ ನಿರ್ಧಾರಕ್ಕೆ ನಾವೆಲ್ಲರೂ ಕಟಿಬದ್ಧ ಅಂತ ಹೇಳ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಅಂಗಡಿ ಮಾಲೀಕರಾದ ರಾಮಾನಂದ, ವೆಂಕಟೇಶ್, ಆನಂದರಾಮಯ್ಯ ಶೆಟ್ಟಿ, ಗೋಪಿ, ಅಶ್ವಥ್, ಬಿಕೆ ಹೋಟೆಲ್ ನಾರಾಯಣಪ್ಪ, ಚೇಳೂರು ಶ್ರೀನಿವಾಸ್, ಮಂಜುನಾಥ್, ವಿನೋದ್ ಕುಮಾರ್, ಅಶ್ವಥ್ ನಾರಾಯಣ ಶೆಟ್ಟಿ, ನರಸರೆಡ್ಡಿ, ಎಂಆರ್ ಸುಬ್ರಹ್ಮಣ್ಯ, ಎಂಸಿ ಚೌಡಪ್ಪ, ಮತ್ತಿರೆಡ್ಡಿ, ಚಿನ್ನೆಪಿಲಿ ನಾರಾಯಣಸ್ವಾಮಿ, ಬಾಬು ನೂರು ಸಾಬ್, ಚಂದ್ರಮ್ಮ, ಬಾಬು ನೂರು ಸಾಬಿ, ಕಮ್ಮಡಿಕೆ ಶ್ರೀನಿವಾಸ, ಗಿರಿಯಪಲ್ಲಿ ನರಸಿಂಹಪ್ಪ ಮತ್ತಿತರರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕಲಬುರಗಿ ಜಿಲ್ಲೆಯ ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟ, ಕಳ್ಳಬಟ್ಟಿ, ಗಾಂಜಾ, ಕೊರೆಕ್ಸ್ನಂತಹ ಮಾದಕ ವಸ್ತುಗಳ ಮಾರಾಟ ನಿಷೇಧಕ್ಕೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಉಪವಾಸ ಕೈಗೊಳ್ಳಲಾಗಿದೆ. ಮದ್ಯದ ಅಂಗಡಿಗಳ ಪರವಾನಗಿದಾರರು ನಿಯಮ ಉಲ್ಲಂಘಿಸಿದ ಕಾರಣ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು
ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಅಕ್ರಮ ಮದ್ಯ ಮಾರಾಟದಿಂದ ಗ್ರಾಮದಲ್ಲಿರುವ ರೈತರು, ಬಡ ಕೂಲಿ ಕಾರ್ಮಿಕರು ಮದ್ಯದ ದಾಸರಾಗುತ್ತಿದ್ದು, ಗ್ರಾಮಗಳಲ್ಲಿ ಇರುವ ನವ ಯುವಕರು ಮದ್ಯಕ್ಕೆ ದಾಸರಾಗಿ ಸಾಲ ಮಾಡಿಕೊಂಡು ಆತ್ಮಹತ್ಯೆಯಂತಹ ನಿರ್ಧಾರ ಕೈಗೊಳ್ಳುತ್ತಿದ್ದಾರೆ. ಕೆಲ ರೈತರು ಅಕ್ರಮ ಮದ್ಯ ಸೇವನೆ ಮಾಡಿ ತಮ್ಮ ಜಮೀನುಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ನಗರ ಪ್ರದೇಶದಲ್ಲಿ ಅಕ್ರಮವಾಗಿ ಗಾಂಜಾ, ಕಳ್ಳಬಟ್ಟಿ ದಿನದ 24 ಗಂಟೆ ಲಭ್ಯವಿದ್ದು, ಯುವಕರು, ವಿದ್ಯಾರ್ಥಿಗಳು ಗಾಂಜಾಗಳಂತಹ ಮಾರಕ ದುಶ್ಚಟಕ್ಕೆ ಬಲಿಯಾಗುತ್ತಿದ್ದು, ಇದರಿಂದ ಅವರ ಮಕ್ಕಳು ಶಿಕ್ಷಣ ವಂಚಿತರಾಗುತ್ತಿದ್ದು, ಅವರ ಹೆಂಡತಿ ಮಕ್ಕಳು ತೊಂದರೆ ಅನುಭವಿಸುವಂತಾಗಿದೆ. ಹೆಣ್ಣು ಮಕ್ಕಳು ಕೂಲಿ ಮಾಡಿಕೊಂಡು ಮನೆಯ ಜವಾಬ್ದಾರಿ ಹೊತ್ತು ಮಕ್ಕಳಿಗೆ ಶಿಕ್ಷಣ ನೀಡಲು ಅದೆಷ್ಟೇ ಪ್ರಯತ್ನಿಸಿದರೂ ಸಹಿತ ದುಶ್ಚಟಕ್ಕೆ ಬಲಿಯಾದ ಅವರ ಗಂಡಂದಿರು ಕುಡಿತ ಅಮಲಿನಲ್ಲಿ ಹಣಕ್ಕಾಗಿ ಪೀಡಿಸುತ್ತಾ ಚಿತ್ರಹಿಂಸೆ ನೀಡುತ್ತಿದ್ದಾರೆ ಎಂದು ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮಪ್ರಭು ಪಾಟೀಲ್ ಹೇಳಿದರು. ಏನು ಅಕ್ರಮ ಮದ್ಯ ಮಾರಾಟ ಮತ್ತು ಗಾಂಜಾ, ಚರಾಕ್ಸ್, ಮತ್ತು ಕಳ್ಳಬಟ್ಟಿ, ಸರಾಯಿ ಇದೇನು ವ್ಯಾಪಾರ ಮಾದಕ ವಸ್ತುಗಳ ಮಾರಾಟ ಇಲ್ಲಿಗಲ್ ಆಗಿ ನಡೀತಾ ಇದೆ. ಸರ್ಕಾರ ಲೈಸೆನ್ಸ್ ಕೊಟ್ಟಿದೆ. ಅದಕ್ಕಿಂತ ಕಡಿಮೆ ದರದಲ್ಲಿ MSIL ಕೂಡ ಸ್ಥಾಪನೆ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಮತ್ತೇನಪ್ಪ ಅಂದರೆ ಮದ್ಯ ಮಾರಾಟ ಕಿರಾಣ ಅಂಗಡಿಯಲ್ಲಿ, ಹೋಟೆಲ್ನಲ್ಲಿ ರಾಜಾರೋಷವಾಗಿ ಗಾಂಜಾ ಮತ್ತು ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ. 2 ಸಲ ನಾನು ಪಾಣೆಗಾವನ್ನು 100 ಹೆಣ್ಮಕ್ಳಿಗೆ ತೆಗೆದುಕೊಂಡು ಮತ್ತು ಮೇಲ್ಕುಂದ ಬೀದ ಹೆಣ್ಮಕ್ಳಿಗೆ ತೆಗೆದುಕೊಂಡು DC ಅವರಿಗೆ ಮನವಿ ಸಲ್ಲಿಸಿದ್ದೆ. ಸ್ವಲ್ಪ ದಿನ ಬಂದ್ ಆಗ್ತದೆ, ಮತ್ತು ಅದೇ ಯಥಾ ಪ್ರಕಾರ ನಡೀತಾ ಇದೆ. ಇದನ್ನು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಇವರು ಸತ್ಯಾಗ್ರಹ ಕೂತಿದ್ದಾರೆ. ಇವರನ್ನು ಜಿಲ್ಲಾಧಿಕಾರಿಗಳು ಇವತ್ತು ಬೇರೆ ಹಳ್ಳಿಗಳಿಗೆ ಹೋಗಿದ್ದಾರೆ. 4 ಗಂಟೆಗೆ ಅವ್ರು ಬರ್ತಾರಂತ. ಅವ್ರು ಬಂದ ತಕ್ಷಣ ಅವ್ರ ಜೊತೆ ಹೋಗಿ ಮಾತನಾಡಿ ಇದನ್ನು ತಕ್ಷಣ ನಿಲ್ಲಿಸಬೇಕು. ಏನು ಮದ್ಯ ವ್ಯಸನಗಳಿಂದ ಸಂಸಾರ ಹಾಳಾಗ್ತದೆ, ಗ್ರಾಮಗಳು ಹಾಳಾಗ್ತವೆ, ವ್ಯವಸ್ಥೆ ಹಾಳಾಗ್ತದೆ. ಇದನ್ನು ತಡೆಗಟ್ಟಬೇಕು. ಯಾರು ತಪ್ಪಿಸ್ತಾರೋ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಒತ್ತಾಯವನ್ನು ಜಿಲ್ಲಾಧಿಕಾರಿಗಳಿಗೆ, ಸತ್ಯಾಗ್ರಹಗಳಿಗೆ ಕರೆದುಕೊಂಡು ಹೋಗಿ ಮಾತನಾಡ್ತಾರೆ. ಮಲ್ಲಿಕಾರ್ಜುನ್ ಸಂಗೊಳಗಿ, ಸಿಟಿವಿ ನ್ಯೂಸ್, ಕಲಬುರಗಿ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು, ಎಲ್ಲಾ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, BB ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. 20ರಂದು ಕಲಬುರಗಿಯಲ್ಲಿ ಡಿ ದೇವರಾಜ ಅರಸು ಜನ್ಮದಿನಾಚರಣೆ ವಿಜೃಂಭಣೆಯಿಂದ ಮಾಡಲಾಗುವುದು ಎಂದು ಆನಂದ್ ವಾರಿಕ್ ಹೇಳಿದರು. ವಿವಿಧ ಹಿಂದುಳಿದ ಸಮುದಾಯಗಳ ಕಲಾತಂಡಗಳ ಪ್ರದರ್ಶನದೊಂದಿಗೆ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಮೆರವಣಿಗೆ ಪ್ರಾರಂಭವಾಗಿ ಪಂಡಿತ್ ರಂಗಮಂದಿರಕ್ಕೆ ತಲುಪಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದರು.
ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷ ಆನಂದವಾರಿಕ, ಮೋನಪ್ಪ, ಪ್ರಕಾಶ್ ಪುಲಾರಿ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ, ಬೆಲೆ ಏರಿಕೆ ನಡುವೆಯೂ ಕುಗ್ಗದ ಉತ್ಸಾಹ, ಲಕ್ಷ್ಮಿಯನ್ನ ಒಲಿಸಿಕೊಳ್ಳಲು ನಾರಿಮಣಿಗಳ ಮಹಾಲಕ್ಷ್ಮಿ ವ್ರತ. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಜವರಾಯನ ಅಟ್ಟಹಾಸ, ಟ್ರ್ಯಾಕ್ಟರ್ ಅಡ್ಡ ಬಂದು ತಪ್ಪಿದ ಅನಾಹುತ, ಒಬ್ಬರ ಸಾವು, ಹಲವರಿಗೆ ಗಾಯ. ಗುಡಿಬಂಡಿಯಲ್ಲಿ ವಿಶೇಷವಾಗಿ ವರಲಕ್ಷ್ಮಿ ವ್ರತಾಚರಣೆ, ಗಿಡ ನೆಡುವ ಮೂಲಕ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಾಲನೆ, ಪರಿಸರ ಕುರಿತು ಜಾಗೃತಿ. ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಅಭಿನಂದನೆ ಸಲ್ಲಿಸಿದ ಮಾಜಿ ಸಚಿವರ ಪುತ್ರ, ದಿವಂಗತ ಚನ್ನಿಗಪ್ಪ ಪುತ್ರ ವೇಣುಗೋಪಾಲ್ ಅವರಿಂದ ಮಧುಗಿರಿಯಿಂದ ಸ್ಪರ್ಧಿಸುವ ಇಚ್ಛೆ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.